ಸರ್ ನಿಬ್ಬೋಗಿದೆ ಅನ್ಸುತ್ತೆ, ಬೇರೆ ಪೆನ್ ಇದೆಯಾ? ಒಂದು ನಿಮಿಷ ಸರ್, ತಂದು ಕೊಡ್ತೀನಿ. ಮಾಯಾ, ಹರಿಣಿ ಕಾಲ್ ಮಾಡಿದ್ಲಲ್ಲ, ಏನಂತೆ? ಇಲ್ಲ ಮಾವ, ಅದು ರಿಸೀವ್ ಮಾಡೋದಕ್ಕೂ ಮುಂಚೆನೇ ಕಟ್ಟಾಗೋಯ್ತು. ಹಾಗಾದ್ರೆ ತಗೊಳ್ಳಿ ಪೆನ್. ಮತ್ತೆ ನೀವೇ ಕಾಲ್ ಮಾಡಿದ್ರಾಯ್ತು, ತಲೆ ಕೆಡಿಸ್ಕೋಬೇಡಿ, ರಿಸೈನ್ ಮಾಡಿ. ರಿಸೀವ್ ಮಾಡ್ತಾ ಇಲ್ಲ. ಪರವಾಗಿಲ್ಲ ಬಿಡು ಹರಿಣಿ, ಮಾವಂಗೇನಾದರೂ ಕೆಲಸ ಇರುತ್ತೆ, ಬಂದಮೇಲೆ ಮಾತಾಡಿದ್ರಾಯ್ತು. ಬೆಳ್ಳಿ, ನಾನು ಇವಾಗ ಹೇಳಿಕೊಟ್ಟಿರೋದು ಮಾಮೂಲಿ ವಿಷಯ ಅಲ್ವೇ ಅಲ್ಲ, ತುಂಬ ಮುಖ್ಯವಾದ ವಿಷಯ. ನಾನು ಈ ವಿಷಯ ಹೇಳ್ತಿದ್ದಂಗೆ ಮುತ್ತು ಮಾವ ನಿನ್ನ ನೋಡೋಕ್ಕೆ ಓಡೋಡ್ ಬರ್ತಾರೆ, ನೋಡ್ತಿರು. ಯಾರು ಮಾಯಾ ಫೋನು? ಗೊತ್ತಿಲ್ಲ ಮಾವ, ಯಾವುದೋ ಅನ್ನೋನ್ ನಂಬರಿಂದ ಮಿಸ್ ಕಾಲ್ ಬಂದಿದೆ. ನೀವು ಸೈನ್ ಮಾಡಿ ಮಾವ. ಆಮೇಲೆ ಮಾಡಿದ್ರಾಯ್ತು, ನೀವು ಸೈನ್ ಮಾಡಿ. ನೀವೇ ಕಾಲ್ ಮಾಡೋರಂತೆ ಆಮೇಲೆ ಮಾಡಿ ಸೈನ್ ಮಾಡಿ. ಮಾವ ಸೈನ್ ಮಾಡಿ. ಹರಿಣಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಕೊಡಿ. ನಾನು ನೋಡ್ತೀನಿ ಮಾವ, ನೀವು ಸೈನ್ ಮಾಡಿ. ಕೊಡಿ ಮಾಯಾ. ಮಾವ, ನಾನು ಯಾವಾಗಲೂ ಹೇಳ್ತಿದ್ನಲ್ಲ, ಬೆಳ್ಳಿ ನಮ್ಮ ಮನೆಗೆ ಬರ್ತಾಳೆ, ಒಂದಲ್ಲ ಒಂದು ದಿವಸ ಬಂದು ನನ್ನ ಜೊತೆ ಮಾತಾಡ್ತಾಳೆ ಅಂತ. ಆದ್ರೆ ನೀವು ಯಾರು ನನ್ನ ಮಾತೆ ನಂಬಿಲ್ಲ. ಆದ್ರೆ ಇವತ್ತು ನೋಡಿ, ನನ್ನ ಬೆಳ್ಳಿ ನನ್ನ ಮನೆಗೆ ವಾಪಸ್ ಬಂದಿದ್ದಾಳೆ ಮಾವ. ಏನು? ಬೆಳ್ಳಿ ಮನೆಗೆ ವಾಪಸ್ ಬಂದಿದ್ದಾಳ? ಹಾ ಮಾವ. ನೀನು ಯಾವಾಗಲೂ ಅವಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಆ ರೀತಿ ಅನಿಸ್ತಿದೆ ಅಷ್ಟೆ. ಬೆಳ್ಳಿ ಬದುಕಿಲ್ಲ ಅಮ್ಮ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾಳೆ. ಅಯ್ಯೋ ಮಾವ, ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಇರಿ, ಇಲ್ಲೇ ಬೆಳ್ಳಿ ಇದ್ದಾಳೆ, ಅವಳ ಜೊತೆಗೆ ಮಾತಾಡಿ. ತಗೋ ಬೆಳ್ಳಿ, ಮಾತಾಡು. ಮಾವ, ಬೆಳ್ಳಿ ನಾನು ಈಗಲೇ ಬರ್ತೀನಿ ಬೆಳ್ಳಿ. ಮಾಯಾ, ಬೆಳ್ಳಿಗೇನೂ ಆಗಿಲ್ಲ, ಅವಳು ಜೀವಂತವಾಗಿದ್ದಾಳೆ. ನಾನು ಹೋಗ್ಬೇಕು, ನಾನು ಬೇಗ ಮನೆಗೆ ಹೋಗ್ಬೇಕು. ಹರಿಣಿ, ಮುತ್ತು ಮಾವ ಬರ್ತಿದಾರಂತೆ. ಅಳಿಯಂದ್ರೆ ಸೈನ್ ಮಾಡ್ಬಿಡಿ. ಅಯ್ಯೋ, ಅರ್ಧ ಬಿಸಾಕಿ ಮಾವ.
ಸೈನ್ ಮಾಡಿದ್ರೆ ಹಾಗೆ ಹೋಗ್ಬಿಟ್ರು. ಎಲ್ಲ ಸರಿಯಾಗಿದೆ ಅಂತ ಯಾಮರ್ಸಿದ್ ನೀವು ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರ್ತಿತ್ತು. ಯಾಮರ್ಸ್ಬಿಟ್ರಿ. ಯಾಮಾರಿಸಿದ್ದು ಅವರಲ್ಲ ಅಪ್ಪ, ನೀವು. ಸರಿ ನೀವು ಹೋಗಿ. ಸರಿ ಸರ್. ಅಪ್ಪ, ಅವತ್ ನಾನು ನಿಮಗೆ ಬಗೆ ಬಗೆಯಾಗಿ ಕೇಳಿದ್ದೀನಿ, ಬೆಳ್ಳಿ ನಿಜವಾಗ್ಲೂ ಸತ್ತಿದಳ ಇಲ್ಲ ನೀವು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ ಅಂತ. ಆದ್ರೆ ನೀವೇನಂತ ಹೇಳಿದ್ರಿ ಅಪ್ಪ? ಇಲ್ಲಮ್ಮ, ನಿಜವಾಗ್ಲೂ ಸತ್ತಿದ್ದಾಳೆ ಅಂತ ಸುಳ್ಳು ಹೇಳಿ ಈಗ ನನ್ನನ್ನ ಬೀದಿಲಿ ನಿಲ್ಲಿಸ್ತಿದ್ದೀರಾ. ಭಯ ಅದು. ಮಾತಾಡ್ಬೇಡಿ ಅಪ್ಪ, ಮಾತಾಡ್ಬೇಡಿ. ಅವಳು ಹೇಗ್ ಬದುಕು ವಾಪಸ್ ಬಂದ್ಲು? ಅಕಸ್ಮಾತ್ ಬೆಳ್ಳಿ ಸತ್ತಿಲ್ಲ ಅಂದ್ರೆ ಅವತ್ ನಾವ್ ನೋಡಿ ಡೆಡ್ ಬಾಡಿ ಯಾರ್ದಪ್ಪ? ಅಲ್ಲಿ ಏನ್ ನಡೀತು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ದಯವಿಟ್ಟು ಹೇಳಿ ಅಪ್ಪ. ಬೆಳ್ಳಿ ಅವತ್ತು ಬಾವಿ ಹತ್ರ ಕೂತ್ಕೊಂಡು ತನಗೆ ತಾನೇ ಮಾತಾಡ್ಕೋತಾ ಇದ್ಲು. ನಾನಾಗ ಅವಳು ನೀರಲ್ಲಿ ಮುಳುಗಿದ್ದನ್ನು ನೋಡಿ ಅವಳು ಸತ್ತೇ ಹೋದ್ಲು ಅನ್ನೋ ಖುಷಿನಲ್ಲಿ ನಾನು ಬಂದ್ಬಿಟ್ಟೆ. ಆಮೇಲೆ ಡೆಡ್ ಬಾಡಿ ಹುಡ್ಕೋ ಪ್ರಯತ್ನ ನಡೀತು, ಆದರೆ ಡೆಡ್ ಬಾಡಿ ಸಿಗಲಿಲ್ಲ. ಆಮೇಲೆ ನನಗನ್ನಿಸ್ತಿತ್ತು ಏನೋ ವ್ಯತ್ಯಾಸ ಆಗಿದೆ ಅಂತ. ಬೆಳ್ಳಿ ಸತ್ತೋದ್ಲು ಅನ್ನೋ ಖುಷಿಲಿ ನೀನು ಯಾವಾಗಲೂ ಇರಬೇಕು ಅನ್ನೋ ಆಸೆಯಿಂದ ನಾನು ಆ ವಿಷಯನ ಯಾರಿಗೂ ಹೇಳದೆ ಮುಚ್ಚಿಟ್ಟೆ. ಅದಕ್ಕೆ ದುಡ್ಡು ಎಷ್ಟೇ ಆದರೂ ಪರವಾಗಿಲ್ಲ, ನಾನು ಹೇಳಿದ ವಯಸ್ಸಿನ ಹುಡುಗಿ ಬಾಡಿನೇ ಬೇಕು. ಇದರಲ್ಲಿ ಒಂಚೂರು ಎಡವಟ್ಟಾಗಿದೆ. ಈಗಿರೋ ಬಾಡಿ ವಯಸ್ಸು 33 ಇಂದ 35. ಅಷ್ಟೇ ತಾನೇ? ಒಂದು ನಿಮಿಷ ತಗೋಪ್ಪ. ನೈಟ್ 2 ಗಂಟೆ ಗಾಡಿ ಬರುತ್ತೆ. ನಾನು ಸ್ಟ್ರೆಚ್ಚರಲ್ಲಿ ಬಾಡಿ ತೊಗೊಂಬರ್ತೀನಿ. ನೀವು ಇಲ್ಲಿಂದ ತೊಗೊಂಡೋಗೋ ಜವಾಬ್ದಾರಿ ನಿಮ್ಮದೇ. ಸರಿ. ದುಡ್ಡು ಕೊಟ್ಟು ಯಾವುದೋ ಹುಡುಗಿ ಡೆಡ್ ಬಾಡಿ ತಂದು ಅದೇ ಬೆಳ್ಳಿ ಡೆಡ್ ಬಾಡಿ ಅಂತ ಪ್ರೂವ್ ಮಾಡಿದೆ. ಆಮೇಲೆ ನನಗೆ ಸ್ವಲ್ಪ ಸಮಯ ಸಿಗುತ್ತೆ. ಅಷ್ಟರಲ್ಲಿ ಬೆಳ್ಳಿ ವಿಷಯನ ಎಲ್ಲರೂ ಮರ್ತುಬಿಟ್ಟಿರ್ತಾರೆ. ಅವಳೆಲ್ಲ ಇದ್ರು ಸರಿ, ಹುಡುಕಿ ಅವಳನ್ನ ಕೊಲೆ ಮಾಡಿದ್ರಾಯ್ತು ಅಂತ ನಾನು ಯೋಚನೆ ಮಾಡಿದ್ದೆ. ಆದರೆ ಬಾವಿಗೆ ಬಿದ್ದ ಬೆಳ್ಳಿ ಹೇಗೆ ಬದುಕಿದ್ಲು? ಅವಳನ್ನ ಕಾಪಾಡಿದವ್ರು ಯಾರು? ಅವಳು ಅಷ್ಟು ದಿವಸ ಎಲ್ಲಿದ್ಲು? ಯಾವ ವಿಷಯನೂ ನನಗೆ ಗೊತ್ತಾಗಲಿಲ್ಲ. ನಾನು ಇದನ್ನೆಲ್ಲ ಮಾಡಿದ್ದು ನಿನ್ನನ್ನು ಯಾಮರ್ಸೋಕ್ಕೋಸ್ಕರ ಅಲ್ಲ, ನಿನ್ನ ಒಳ್ಳೇದಕ್ಕೋಸ್ಕರ. ಆದರೆ ಏನು ಮಾಡಲಿ, ನಾನು ಮಾಡಿದ್ದೇ ಒಂದು, ಅದಾಗಿದ್ದೇ ಒಂದು. ನೀವ್ ನನ್ನನ್ನ ಯಾಮಾರಿಸಿದ್ರಿ ಅಂತ ಹೇಳ್ತಾ ಇಲ್ಲಪ್ಪ. ಆದ್ರೆ ಈ ವಿಷಯನೆಲ್ಲ ನನಗೆ ಮೊದಲೇ ಹೇಳಿದ್ರೆ ನಾನು ಏನಾದ್ರೂ ಪ್ಲಾನ್ ಆದ್ರೂ ಮಾಡ್ತಿದ್ದೆ. ಬಟ್ ನೌ ಇಟ್ಸ್ ವೆರಿ ಲೇಟ್. ಬೆಳ್ಳಿ ಮತ್ತೆ ವಾಪಸ್ ಬಂದಿದ್ದಾಳಪ್ಪ. ಅವಳು ಬರೋದ್ರ ಜೊತೆ ಈ ಟ್ರಸ್ಟ್ ರಿಜಿಸ್ಟ್ರೇಷನ್, ನನ್ನ ಮದುವೆ ರಿಜಿಸ್ಟ್ರೇಷನ್ ಎಲ್ಲ ಕನಸಿಗೂ ತಣ್ಣೀರು ಎರಚಿದಾಳಪ್ಪ. ನೋಡಿ ಮುತ್ತು ಮಾವ ಹೇಗೆ ನಮಗೆ ಏನು ಕೇಳದೆ ಒಬ್ಬರೇ ಮನೆಗೆ ಹೋದ್ರು. ಸರಿ ಬಿಡಿ, ನಾವೀಗ ಮನೆಗೆ ಹೋಗೋಕೆ ಮೊದಲು ಯಾವ್ದಾದ್ರು ಗಾಡಿ ಸಿಗುತ್ತಂತ ಹೋಗಿ ನೋಡಿ. ಸರಿ ಅಮ್ಮ. ನೀನ್ ಮತ್ತೆ ವಾಪಸ್ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ ಬೆಳ್ಳಿ, ತುಂಬಾ ದೊಡ್ಡ ತಪ್ಪು ಮಾಡಿದೆ. ನೀನನ್ನು ಹೇಗೆ ಚಕ್ರವ್ಯೂಹದಲ್ಲಿ ಬಂಧಿಸಿ ನಿನ್ನ ನಲ್ಲೋ ಹೋಗಿ ಮಾಡ್ತೀನಿ ಅಂತ ನೋಡ್ತೇನು. ನನ್ನಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ನನ್ನನ್ನ ಎದುರಿಸೋದಕ್ಕೆ ರೆಡಿ ಆಗು ಬೆಳ್ಳಿ. ಗೆಟ್ ರೆಡಿ.
ನೀನು ಯಾಕೆ ಬಿಟ್ಟೋದೆ ಅಂತಾನೆ ಗೊತ್ತಾಗ್ಲಿಲ್ಲ ಬೆಳ್ಳಿ. ನೀನು ಸತ್ತೋದೆ ಅನ್ಕೊಂಡು ಎಲ್ಲ ಕಾರ್ಯನೂ ಮುಗಿಸ್ಬಿಟ್ಟೆ. ಈ ಮುತ್ತು ಮಾವ ನಿನಗೆ ತುಂಬಾ ಕಷ್ಟ ಕೊಟ್ಟ ಅನ್ಸುತ್ತೆ ಅಲ್ಲ, ಅದಕ್ಕೆ ತಾನೇ ನೀನೀಗೆಲ್ಲ ಮಾಡಿದ್ದು. ಊರ್ನವ್ರ ಕಷ್ಟ ಎಲ್ಲ ಅರ್ಥ ಆಗೋ ನನಗೆ ನನ್ನ ಬೆಳ್ಳಿ ಮನ್ಸು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ನಿಂದ ತಪ್ಪಾಗಿದೆ ಮಾವ, ನಾನು ಹಾಗೆಲ್ಲ ಹೋಗ್ಬಾರ್ದಿತ್ತು. ತಪ್ಪು ನಿಂದಲ್ಲ ಬೆಳ್ಳಿ, ನಂದು. ನಿನ್ ಕಷ್ಟ ಏನು ಅಂತ ನಾನು ಅರ್ಥಕೋಬೇಕಿತ್ತು, ನಿನ್ ನೋವೇನು ಅಂತ ನಾನು ತಿಳ್ಕೋಬೇಕಿತ್ತು. ನಂದೇ ತಪ್ಪು. ಈ ಭೂಮಿ ಮೇಲೆ ನೀನ್ ಬದುಕಿಲ್ಲ ಅನ್ನೋದನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಿನ್ ನೆನಪು ಕಾಡ್ತಾನೆ ಇತ್ತು. ನಾನು ಬದುಕಿದ್ದೀನೋ ಇಲ್ವೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ನನ್ನಿಂದ ಬೆಳ್ಳಿ ಜೀವನ ಹೀಗಾಯ್ತಲ್ಲ ಅಂತ ಎಷ್ಟು ಕೊರಗಿದ್ದೀನಿ ಗೊತ್ತಾ ಬೆಳ್ಳಿ. ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೆ ಹೊರತು ನಿನ್ಗೊಂದು ಜೀವನ ಕಟ್ಕೊಡ್ಬೇಕು ಅಂತ ನಾನು ಯೋಚನೆನೇ ಮಾಡಲಿಲ್ಲ. ಆದ್ರೆ ಬಂದು ಈ ಮುತ್ತು ಮಾವ ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ತಿ ಅಲ್ವಾ ಬೆಳ್ಳಿ? ಅಯ್ಯೋ ಮಾವ, ನೀವು ಕೈಯೆಲ್ಲ ಮುಗಿಬಾರ್ದು. ಇನ್ಮೇಲೆ ನನ್ನಿಂದ ಯಾವತ್ತೂ ತಪ್ಪಾಗಲ್ಲ. ನೀನ್ ನಿನ್ನ ನಗು ಹಾಗೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನನ್ನಿಂದ ದೂರ ಬಿಟ್ಟು ಹೋಗೋಕೆ ಯಾವತ್ತೂ ಪ್ರಯತ್ನ ಪಡ್ಬೇಡ ಬೆಳ್ಳಿ, ತಿಳಿತಾ? ಇಲ್ಲ ಮಾವ, ನಿಮ್ಮನ್ನ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ಬೆಳ್ಳಿ, ನಿನ್ನಿಂದನೇ ನಾನು ಖುಷಿಯಾಗಿರ್ತಾ ಇದ್ದೆ. ನಿನ್ನಿಂದನೇ ನನ್ನ ದಿನ ಶುರುವಾಗ್ತಿತ್ತು. ಯಾಕೆಂದ್ರೆ ನನ್ನ ನಗುನೇ ನೀನು ಬೆಳ್ಳಿ. ನಿನಗೆ ಊಟ ಮಾಡಬೇಕು ಅನಿಸ್ತಾ, ಅದನ್ನು ನಾನೇ ತಿನ್ನಿಸ್ಬೇಕು ಅನಿಸ್ತಾ, ನಿನಗೆ ಹೊರಗಡೆ ಹೋಗ್ಬೇಕಾ, ನನ್ನ ಮಡ್ಲಲ್ಲಿ ಮಲ್ಕೋಬೇಕಾ, ಜೋಗುಳ ಆಡ್ಬೇಕಾ, ಯಾವ ಟೈಮಲ್ಲಿ ಏನೇ ಅನಿಸ್ಲಿ ನನ್ನನ್ನು ಕೇಳು. ಈ ಮುತ್ತು ಮಾವ ನಿನ್ನ ಮಾತು ಕೇಳಕ್ಕೆ ಯಾವಾಗಲೂ ರೆಡಿಯಾಗಿರ್ತಾನೆ. ಮುತ್ತು ಮಾವಂಗೆ ಕಷ್ಟ ಆಗುತ್ತಾ, ನನ್ನಿಂದ ಯಾಕೆ ಅವ್ರಿಗೆ ತೊಂದರೆ ಅನ್ನೋದನ್ನ ಮೊದಲು ನಿನ್ನ ತಲೆಯಿಂದ ತೆಗಿ. ನನಗೆ ನೀನು ಚೆನ್ನಾಗಿರ್ಬೇಕು ಬೆಳ್ಳಿ, ನಿನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ. ಇನ್ಮೇಲೆ ಒಂದೊಂದು ದಿನ ಒಂದೊಂದು ಕ್ಷಣನೂ ನಿನಗೆ ಸ್ವರ್ಗ ಅನ್ಸ್ಬೇಕು. ನಿನ್ನನ್ನು ಜೋಪಾನ ಮಾಡ್ತೀನಿ. ಇದು ಈ ಮುತ್ತು ಮಾವ ಕೊಡ್ತಿರೋ ಮಾತು. ಬೆಳ್ಳಿ, ಮಾಯಾ ನೋಡು, ಬೆಳ್ಳಿ ಮತ್ತೆ ವಾಪಸ್ ಬಂದಿದ್ದಾಳೆ. ಆಶ್ಚರ್ಯ ಅನ್ಸ್ತಿಲ್ವಾ? ಆಶ್ಚರ್ಯನಾ? ತುಂಬಾ ಆಶ್ಚರ್ಯ ಆಗ್ತಿದೆ ಮಾವ, ನನಗಿದು ನಂಬಿಕೆ ಆಗ್ತಿಲ್ಲ. ಅಲ್ವಾ? ನನಗೂ ಹಾಗೆ ಅನಿಸ್ತಿದೆ. ಬೆಳ್ಳಿ, ಇಷ್ಟು ದಿನ ನೀನು ಸತ್ತೋಗಿದೀಯ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಆ ದೇವರು ನಾವು ಅನ್ಕೊಂಡಿದ್ದನ್ನೆಲ್ಲ ಉಲ್ಟಾ ಮಾಡಿದ್ದಾನೆ. ನಿನ್ನ ಮತ್ತೆ ವಾಪಸ್ ಮನೆಗೆ ಬರೋವಾಗ ಮಾಡಿದ್ದಾನೆ. ನಾವೆಲ್ಲರೂ ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ವಿ. ಆದ್ರೆ ಒಬ್ರೇ ಒಬ್ರು ಮಾತ್ರ ನೀನು ಬದುಕಿದ್ಯಾ, ಎಲ್ಲೋ ಇರ್ತೀಯ, ಒಂದಲ್ಲ ಒಂದಿನ ಬರ್ತೀಯಾ ಅಂತ ಅನ್ಕೊಂಡಿದ್ರು. ಅದು ಬೇರೆ ಯಾರೂ ಅಲ್ಲ, ನಮ್ಮ ಹರಿಣಿ. ಅವಳ ಭಕ್ತಿನೋ ದೈವಶಕ್ತಿನೋ ಗೊತ್ತಿಲ್ಲ, ಆದ್ರೆ ನಿನ್ನ ದಾರಿಗೆ ಮಾತ್ರ ಕಾಯ್ತಾ ಇದ್ದಿದ್ದು ನಿಜ. ಫೋಟೋಗೆ ಹಾಕಿದ ಹಾರನೂ ಕಿತ್ತೆಸ್ದು ಬೆಳ್ಳಿ ಸತ್ತಿಲ್ಲ ಅಂತ ಹೇಳ್ತಾ ಇದ್ಲು. ಅವಳ ಮಾತು ಇವತ್ತು ಸತ್ಯ ಆಯ್ತು ನೋಡು. ಮಾವ, ಇದು ನಮ್ಮನೆ ಮಾತ್ರ ಅಲ್ಲ, ಇದು ಬೆಳ್ಳಿ ಮನೆ. ಬೆಳ್ಳಿ ನಮಗೋಸ್ಕರ ಇನ್ನೂ ಏನೇನೋ ಮಾಡೋದಿದೆ. ಬೆಳ್ಳಿ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಮಾವ. ಯಾವ್ಯಾವ ಕೆಲಸಕ್ಕೆ ಏನೇನಾಗಬೇಕೋ ಅದು ಹಾಗೆ ಆಗುತ್ತೆ. ಹೌದು, ಇವ್ರು ಯಾರು ಅಂತ ಗೊತ್ತೇ ಆಗಲಿಲ್ಲ. ಮಾವ, ಇವ್ರ ಹೆಸರು ಭಾಸ್ಕರ್ ಅಂತ. ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಇವರೇ.
ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಮಾಡಿರೋ ಉಪಕಾರನ ನನ್ನ ಬಾಯಿ ಮಾತಲ್ಲಿ ಹೇಳೋವಂಥದ್ದಲ್ಲ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ. ಆ ದೇವರು ಕೇಳಿದ್ರೆ ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಕೇಳ್ದೇನೆ ವರ ಕೊಟ್ಟಿದ್ದೀರಾ. ಎಲ್ಲರೂ ಸೇರಿ ನನ್ನನ್ನು ದೇವ್ರು ಮಾಡಬೇಡಿ. ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಅಷ್ಟೇ. ಬೆಳ್ಳಿ ಪರಿಸ್ಥಿತಿನ ಯಾರೇ ನೋಡಿದ್ರೂ ಖಂಡಿತ ಅವಳ ಪ್ರಾಣ ಉಳಿಸಿರೋರು. ದೇವರು ಅನ್ನೋನು ಎಲ್ಲೂ ಇಲ್ಲ. ಯಾರು ನಮಗೆ ಸಹಾಯ ಮಾಡ್ತಾರೋ ಅವರಲ್ಲಿ ದೇವ್ರನ್ನ ಕಾಣ್ತೀವಿ ಅಷ್ಟೇ. ತುಂಬ ದೊಡ್ಡ ಮಾತು ಸರ್. ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಅದನ್ನು ನಮ್ಮ ಸ್ವಾತಿಗೆ ಹೇಳಿ. ಸ್ವಾತಿ, ಸ್ವಾತಿ. ಹಾ ಅಂಕಲ್ ಬಂದೆ.